ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ತುಲಾರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ತುಲಾರಾಶಿಯ ಚಿತ್ತ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಸ್ವಾತಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಈ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆ ಅಥವಾ ಸಮಸ್ಯೆಗಳ ಬವಣೆ ನಿಮ್ಮನ್ನು ಬಾಧಿಸುವ ಸಾಧ್ಯತೆಯೇ ಇಲ್ಲ. ಏಕೆಂದರೆ ತಿಂಗಳ ಪೂರ್ತಿ ನಿಮಗೆ ಯಾವುದೇ ರೀತಿಯಾದಂತಹ ಕೆಡುಕು ಅಥವಾ ಹಿನ್ನಡೆಯಾಗದೆ ಎಲ್ಲ ರೀತಿಯಿಂದಲೂ ಒಳ್ಳೆಯದೇ ಆಗುವಂತಹ ಗ್ರಹಗಳ ಶುಭ ಸಂಚಾರವಿದೆ. ನಿಮ್ಮ ರಾಶಿಯ 6ನೇ ಮನೆಯಲ್ಲಿರುವಂತಹ ಕರ್ಮಕಾರಕ ಶನಿ, ಭಾಗ್ಯಸ್ಥಾನದಲ್ಲಿರುವಂತಹ ಧರ್ಮಕಾರಕ ಗುರು, ಲಾಭಸ್ಥಾನದಲ್ಲಿರುವಂತಹ ಕೇತುವಿನ ಸಂಚಾರವು ಉತ್ತಮವಾದಂತಹ ಆರೋಗ್ಯವನ್ನು ನೀಡಿ, ಆರ್ಥಿಕ ಸಬಲತೆಯನ್ನು ನೀಡಿ, ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಒಳಿತನ್ನೇ ಉಂಟು ಮಾಡುವಂತಹ ಶುಭ ತಿಂಗಳು ಮೇ ತಿಂಗಳಾಗಲಿದೆ. ಹಾಗೆಯೇ ಬಹಳ ಕಾಲದಿಂದ ನೀವು ಅಂದುಕೊಂಡಿದ್ದಂತಹ ಕೆಲಸಗಳನ್ನು ಪೂರ್ಣಗೊಳಿಸುವುದು, ನೂತನ ಯೋಜನೆಗಳನ್ನು ಕಾರ್ಯಾರಂಭ ಮಾಡುವುದು, ಇರುವ ಆದಾಯದ ಜೊತೆಗೆ ಉಪ ಆದಾಯ ಮೂಲವನ್ನು ಗಳಿಸಿಕೊಳ್ಳುವುದು ಹಾಗೂ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಸಾಧನೆ ಮಾಡುವಂತಹ ಅವಕಾಶಗಳಿರುವುದು, ಅವರು ಸಂದರ್ಶನಗಳಲ್ಲಿ ತೇರ್ಗಡೆಯಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ತೇರ್ಗಡೆಯಾಗಿ ಉದ್ಯೋಗವನ್ನು ಸಂಪಾದಿಸುವಂತಹ ಸುಯೋಗಗಳು ಸಹಿತ ಈ ತಿಂಗಳಲ್ಲಿ ತುಲಾರಾಶಿ ಸಂಜಾತರಿಗೆ ಲಭ್ಯವಿದೆ. ಈ ಒಂದು ಒಳ್ಳೆಯ ಶುಭ ಫಲದ ಮೇ ತಿಂಗಳಲ್ಲಿ ನೀವು ಅದು ಎಷ್ಟು ಮುತುವರ್ಜಿಯಿಂದ ಶ್ರಮವನ್ನು ಹಾಕಿ ಅಷ್ಟೇ ಸಂತಸದಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಹಿತ ಪಡೆದುಕೊಳ್ಳಬಹುದು. ಸಂಬಂಧ ನಿಶ್ಚಯ, ಕಂಕಣ ಬಲ ಪ್ರಾಪ್ತಿ, ಸಂತಾನ ಫಲ ಯೋಗ ಹಾಗೂ ಚಿನ್ನ ಬೆಳ್ಳಿ ಒಡವೆಗಳ ಖರೀದಿ, ವಾಹನ ಖರೀದಿ, ಗೃಹೋಪಕರಣಗಳ ಖರೀದಿ, ಎಲ್ಲ ರೀತಿಯಾದಂತಹ ಸುಖ, ಶಾಂತಿ ಮತ್ತು ಸಮಾಧಾನಗಳು ಮೇ ತಿಂಗಳಲ್ಲಿ ತುಲಾರಾಶಿ ಸಂಜಾತರಿಗೆ ಲಭ್ಯವಿದೆ. ಕಾನೂನಾತ್ಮಕ ಹೋರಾಟದಲ್ಲೂ ಸಹಿತ ನಿಮಗೆ ಗೆಲುವಾಗಲಿದೆ. ಭೂ ಸಂಬಂಧಿತ ವ್ಯಾಜ್ಯಗಳು ಸಹಿತ ಪರಿಹಾರವಾಗಿ ಭೂಮಿ ವಿಚಾರದಲ್ಲಿ ಕ್ರಯ ವಿಕ್ರಯಗಳಲ್ಲಿ ಅತ್ಯಂತ ಹೆಚ್ಚಿನ ಲಾಭ ನಿಮ್ಮದಾಗಲಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಪ್ರತಿನಿತ್ಯವೂ ತಪ್ಪದೆ ಶ್ರೀ ದುರ್ಗಾ ಆಪದುದ್ಧಾರ ಸ್ತೋತ್ರ ಹಾಗೂ ಲಲಿತಾ ಪಂಚರತ್ನ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಸರ್ವಶಕ್ತನಾದಂತಹ ಭಗವಂತನ ಅನುಗ್ರಹವು ಪ್ರಾಪ್ತವಾಗಿ ಎಲ್ಲ ರೀತಿಯಿಂದಲೂ ಒಳಿತಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ, ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.